ಎಲ್ಲರಿಗೂ ನಮಸ್ಕಾರ. ನಾನು ಮೂಡುಬಿದ್ರೆ ಪುರಸಭಾ ವ್ಯಾಪ್ತಿಯಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಗಾಂಧಿನಗರ ಇಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನನ್ನ ಹೆಸರು ಕಸ್ತೂರಿ ಎಚ್. ನಮ್ಮಲ್ಲಿ ಶೂನ್ಯ ತ್ಯಾಜ್ಯ ಕ್ಯಾಂಪಸ್ಸನ್ನು ನಿರ್ಮಿಸಬೇಕೆಂದು ಆಸೆ ಬಹಳ ಇದೆ. ಇದಕ್ಕೆ ಪುರಸಭೆಯವರ ಸಹಯೋಗದೊಂದಿಗೆ ನಾವು ಕೆಲವು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಕಸವನ್ನು ವಿಂಗಡಿಸುವಂತಹ ಒಂದು ಜವಾಬ್ದಾರಿ, ಹೇಗೆ ಕಸವನ್ನು ನಾವು ನಿರ್ವಹಿಸಬೇಕು, ವಿಲೇವಾರಿ ಮಾಡಬೇಕು, ವಿಂಗಡಿಸಬೇಕು ಎನ್ನುವ ಬಗ್ಗೆ ಸಹ ಸಂಸ್ಥೆಯ ಸಹಯೋಗದೊಂದಿಗೆ ತರಬೇತಿಯನ್ನು ಕೊಟ್ಟೆವು. ಆ ನಿಟ್ಟಿನಲ್ಲಿ ಮಕ್ಕಳು ಬಹಳ ಖುಷಿಯಿಂದ ಈಗ ಕಾರ್ಯನಿರ್ವಹಿಸಿ ಕಸವನ್ನು ವಿಂಗಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಮಕ್ಕಳಿಗೆ ಮಾತ್ರ ಹೇಳಿಕೊಟ್ರೆ ಸಾಕಾಗುವುದಿಲ್ಲ, ಪೋಷಕರಿಗೂ ಹೇಳಬೇಕು ಅಂತ ಹೇಳುವಂತಹದ್ದೊಂದು ಮನಸ್ಸಿಗೆ ಬಂತು ನಮಗೆ. ಹಾಗೆ ಮೊನ್ನೆ ನವೆಂಬರ್ನಲ್ಲಿ ನಡೆದ ಪೋಷಕರ ಶಿಕ್ಷಕರ ಮಹಾಸಭೆಗೆ ಸಹ ಸಂಸ್ಥೆಯಿಂದ ಶ್ರೀಯುತ ಶ್ರವಣ್ ಇವರು ಬಂದು ಪೋಷಕರಿಗೂ ಕಸವನ್ನು ವಿಲೇವಾರಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಹೇಳಿಕೊಟ್ಟು ಇದು ಸಕಾರಾತ್ಮಕವಾಗಿ ಪರಿಣಾಮಕಾರಿಯಾಗಿ ನಡೀತಾ ಇದೆ. ಆಮೇಲೆ ನಾವು ಮೊದಲನೇದಾಗಿ ವಿದ್ಯಾರ್ಥಿಗಳು ಮೊದಲಾದ್ರೆ ಹುಟ್ಟುಹಬ್ಬಕ್ಕೆಲ್ಲ ಚಾಕ್ಲೇಟ್ಗಳನ್ನು ಹಂಚುತ್ತಾ ಇದ್ರು. ಅದನ್ನು ಮೊದಲು ನಿಷೇಧಿಸಿದೆವು, ಆ ರ್ಯಾಪರ್ಸ್ ಎಲ್ಲ ನಿರ್ವಹಿಸುವುದು ಕಷ್ಟ ಅಂತ ಹೇಳಿಕೊಂಡು. ಬದಲಾಗಿ ವಿದ್ಯಾರ್ಥಿಗಳು ಈಗ ಪಾಯಸವನ್ನು ಅಥವಾ ತರಕಾರಿಗಳನ್ನೆಲ್ಲ ಕೊಟ್ಟು ಸಹಕರಿಸ್ತಾ ಇದ್ದಾರೆ, ಪೋಷಕರು ಜೊತೆ ಸೇರಿದ್ದಾರೆ. ಆಮೇಲೆ ನಾವು ನಮ್ಮ ಶಾಲೆಯಲ್ಲಿ ಹಸಿರು ಅಂತ ಇಕೋ ಕ್ಲಬ್ ಇದೆ, ಅದರ ಸಹಯೋಗದೊಂದಿಗೆ ನಾವು ಕ್ಷೇತ್ರ ಭೇಟಿಯನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಸಾವಯವ ತರಕಾರಿಯನ್ನು ಬೆಳೆಸುವಂಥದ್ದು, ಹಾಗೆಯೇ ತೋಟ ಗದ್ದೆ ಇವುಗಳನ್ನೆಲ್ಲ ತೋರಿಸಿ ಅದರ ಮಹತ್ವವನ್ನು ತೋರಿಸಿಕೊಟ್ಟೆವು. ನಮ್ಮ ಶಾಲೆಯಲ್ಲಿ ಗಿಡಗಳಿಗೂ ನಾವು ಸಾವಯವ ಗೊಬ್ಬರವನ್ನು ಹಾಕುವುದರ ಮೂಲಕ ಮಾದರಿಯಾಗಬೇಕು ಅಂತೇಳಿ ಬಯಸಿದೆವು, ಹಾಗೆ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಅಡುಗೆ ಮನೆಯಿಂದ ಉಪಯೋಗಿಸಿ ಹೊರ ಹೋಗುವ ನೀರನ್ನು ಕೂಡ ನಾವು ಗಿಡಗಳಿಗೆ ಬಿಡುವುದರ ಮೂಲಕ ಮರುಬಳಕೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಇನ್ನು ಕೆಲವೊಂದು ಮಕ್ಕಳು ನೀರಿಗಾಗಿ ಪ್ಲಾಸ್ಟಿಕ್ ಬಾಟಲಿಯನ್ನು ತರ್ತಾ ಇದ್ರು. ಅದನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತ ಹೇಳಿ SDMC ಅವರಲ್ಲಿ ಹೇಳಿದಾಗ ನಾವು ತಕ್ಷಣ ಪೋಷಕರ ಸಭೆಯಲ್ಲಿ ಹೇಳಿದೆವು, ಮಕ್ಕಳಿಗೆ ಇನ್ನು ಪ್ಲಾಸ್ಟಿಕ್ ಬಾಟ್ಲಿ ಕೊಡೋದು ಬೇಡ, ಸ್ಟೀಲ್ ಬಾಟ್ಲಿಯಲ್ಲೇ ನೀರು ಕಳಿಸಿ ಕೊಡಬೇಕು ಅಂತ. ಹಾಗೆ ಪೋಷಕರು ತಕ್ಷಣ ಸ್ಪಂದಿಸಿದ್ರು. ಹೆಚ್ಚಿನ ಮಕ್ಕಳು ಪ್ಲಾಸ್ಟಿಕ್ ಬಾಟ್ಲಿಯನ್ನು ತ್ಯಜಿಸಿ ಸ್ಟೀಲ್ ಬಾಟ್ಲಿಯಲ್ಲಿ ನೀರನ್ನು ತರ್ತಾ ಇದ್ದಾರೆ. ಹಾಗೆ ಮೊನ್ನೆ ಶನಿವಾರದ ದಿನ ನಾವು ವಿದ್ಯಾರ್ಥಿಗಳಿಗೆ ಮಕ್ಕಳ ಸಂತೆ ಎನ್ನುವ ಒಂದು ಕಾರ್ಯಕ್ರಮವನ್ನು ಮಾಡಿದೆವು. ಅದು ಸಂಪೂರ್ಣವಾಗಿ ಶೂನ್ಯ ತ್ಯಾಜ್ಯದಲ್ಲಿಯೇ ನಡೀಬೇಕು ಅನ್ನೋ ಒಂದು ಇಚ್ಛೆ ಇತ್ತು. ಹಾಗಾಗಿ ಪುರಸಭೆಯಲ್ಲಿ ಕೇಳಿಕೊಂಡಾಗ ಅವರು ಸುಮಾರು ನಮಗೆ ಮಾರ್ಗದರ್ಶನವನ್ನು ಕೂಡ ಕೊಟ್ಟರು. ಅದರಂತೆ ನಾವು ಸಂಪೂರ್ಣ ಶೂನ್ಯ ತ್ಯಾಜ್ಯವಾಗಿ ಕಾರ್ಯಕ್ರಮವನ್ನು ಮಾಡಿದೆವು. ಶ್ರವಣಿ ಇವರು ನಮಗೆ ಬಂದು ಬಟ್ಟೆ ಚೀಲಗಳನ್ನು ಕೂಡ ತಂದು ಕೊಟ್ಟರು. ಅದನ್ನೇ ನಾವು ಮಕ್ಕಳಿಗೆ ಸಹ ಕೊಟ್ಟೆವು. ಆಮೇಲೆ ಕಾರ್ಯಕ್ರಮ ಮುಗಿದ ಮೇಲೆ ಕೆಲವೊಂದು ಚೀಲಗಳು ಉಳಿಯಿತು, ಅದನ್ನು ಪ್ರತಿ ಮಕ್ಕಳ ಮನೆಗೆ ಕಳಿಸಿಕೊಟ್ಟೆವು. ಕೊಡುವಾಗ ಮಕ್ಕಳ ಹತ್ರ ಕೇಳಿದೆವು, ನಾವು ನಿಮಗೆ ಯಾಕೆ ಕೊಡ್ತಾ ಇದ್ದೇವೆ ಅಂತ. ಮಕ್ಕಳು ತಕ್ಷಣ ಹೇಳುದು, ನಾವು ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಇನ್ನು ಮುಂದೆ ಬಟ್ಟೆ ಚೀಲ ತೆಗೆದುಕೊಂಡು ಹೋಗ್ಬೇಕಲ್ವಾ ಟೀಚರ್ ಅಂತ. ಬಹಳ ಖುಷಿ ಆಯಿತು ನಮಗೆ ಈ ಒಂದು ಪರಿಕಲ್ಪನೆ. ಹಾಗಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಇನ್ನು ನಮಗೆ ಬರುವ ವರ್ಷದಿಂದ ನಾವು ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ, SDMC ಅವರಲ್ಲಿ ಕೇಳಿಕೊಂಡಿದ್ದೇನೆ ನಾನು ಸಹ. ಅಂದರೆ ಒಂದು ಶಾಲೆಗಾಗಿ 100 ಬಟ್ಟಲು ಮತ್ತು 100 ಲೋಟಗಳನ್ನು ಮಾಡಬೇಕು. ಆಮೇಲೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಮನೆಗಳಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಆ ಬಟ್ಟಲು ಮತ್ತು ಲೋಟಗಳನ್ನು ಉಚಿತವಾಗಿ ಕೊಟ್ಟು ಕಾರ್ಯಕ್ರಮ ನಡೆಸುವಂತೆ, ಶೂನ್ಯ ತ್ಯಾಜ್ಯವಾಗಿ ನಡೆಸುವಂತೆ ವ್ಯವಸ್ಥೆ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಕಮಿಟಿ SDMC ಅವರಲ್ಲಿ ಹೇಳಿಕೊಂಡಾಗ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಜೂನಿನಿಂದ ಇದನ್ನು ಮಾಡಬೇಕು ಅಂತ ಆಸೆ ಇದೆ. ಆಮೇಲೆ ನಮ್ಮದು ಅಡುಗೆ ಮನೆಯ ತ್ಯಾಜ್ಯಗಳು, ಮೊಟ್ಟೆ ಸಿಪ್ಪೆ, ತರಕಾರಿ ವೇಸ್ಟೇಜ್ ಎಲ್ಲ ಅದನ್ನು ನಾವು ನೇರವಾಗಿ ಗಿಡಗಳಿಗೆ ಹಾಕ್ತಾ ಇದ್ದೇವೆ. ಅದಕ್ಕೆ ನಮಗೆ ಅದೊಂದು ಕಂಪೋಸ್ಟ್ ಗೊಬ್ಬರ ಮಾಡುವ ಘಟಕವನ್ನು ಬರುವ ವರ್ಷ ಮಾಡಬೇಕು ಅಂತ ಹೇಳಿ ಇಚ್ಛಿಸಿದ್ದೇವೆ ನಾವು. ಇಷ್ಟೆಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ, ಯಾಕೆಂದ್ರೆ ಸಂಪೂರ್ಣ ಶೂನ್ಯ ತ್ಯಾಜ್ಯ ನಮ್ಮ ಕ್ಯಾಂಪಸ್ ಮಾಡಬೇಕು ಅಂತ ಒಂದು ಆಸೆ ನಮಗೆ. ಇಷ್ಟು ನಮ್ಮ ಶಾಲೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು. ಹೀಗೆ ಮುಂದಿನ ಪೀಳಿಗೆಗಾಗಿ ನಾವು ಸದೃಢ, ಸುಂದರ, ಸ್ವಚ್ಛ ಭಾರತದ ಭೂಮಿಯನ್ನು ವರ್ಗಾಯಿಸುವಂತಹ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅದಕ್ಕೆ ಸಾರ್ವಜನಿಕರು ಪುರಸಭೆಯೊಂದಿಗೆ ಪ್ರೋತ್ಸಾಹಿಸಿದರೆ ಖಂಡಿತವಾಗಿಯೂ ನಾವು ವರ್ಗಾಯಿಸಬಹುದು ಅಂತ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.